ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್. ಫ್ರೆಂಡ್ಸ್, ನನ್ನ ಜೀವನದಲ್ಲಿ ನಡೆದಿರುವಂತಹ ಇನ್ನೊಂದು ರಾಯರ ಪವಾಡನ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಫ್ರೆಂಡ್ಸ್, ಇವಾಗ ದೀಪಾವಳಿ ಹಬ್ಬ ಆದಮೇಲೆ ಫ್ರೆಂಡ್ಸ್ ನನಗೆ ತುಂಬ ಪ್ರಾಬ್ಲಮ್ ಆಯಿತು. ಏನಪ್ಪ ಅದು ಅಂತಂದರೆ, ಪ್ರಾಬ್ಲಮ್ ಆಯಿತು ಅನ್ನೋದಕ್ಕಿಂತ ಜನಗಳು ನನಗೆ ಪ್ರಾಬ್ಲಮ್ ಕೊಟ್ಟರು. ಅದೇನಪ್ಪ ಅಂತ ಅಂದರೆ, ನಮ್ಮ ಯಜಮಾನ್ರು ಮನೆಗೆಲ್ಲ ನಾವು ಎಲ್ಲದಕ್ಕೂ ಭಾಗ ಕಟ್ಟಿದ್ದೀವಿ. ಭಾಗ ಕಟ್ಟಿದ್ರೂ 12 ವರ್ಷ ನಾನು ನಮ್ಮ ಅಪ್ಪಾರ ಮನೇಲೇ ಇದ್ದಿದ್ದು. ಇವಾಗ ನಮ್ಮ ಅತ್ತೆ ಮಾವ ಎಲ್ಲ ತೀರೋದ್ರು. ಈಗ ಲಾಸ್ಟ್ ಹೋದ ವರ್ಷ ನಮ್ಮ ಅತ್ತೆ ತೀರೋದ್ರು. ಇವಾಗ ನಾವು ಅವ್ರಿಗೂ ಸಾವಿಗೆ ಮತ್ತು ತಿಥಿಗೆಲ್ಲ ಭಾಗದ ದುಡ್ಡು ಹಾಕಿ ಅಲ್ಲಿ ಹೋಗಿ ನಮ್ಮ ಮನೆ ಬಿಟ್ಕೊಡಿ ಅಂತ ಬಿಡಿಸ್ಕೊಂಡು ವಾರಕ್ಕೆ 1 ಸಲ, ವಾರಕ್ಕೆ 2 ಸಲ ಹೋಗಿ ಮನೇಲಿ ಮನೆ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಬರ್ತಾಯಿದ್ದೀನಿ. ಈಗ ದೀಪಾವಳಿ ಹಬ್ಬದಲ್ಲಿ ನಮ್ಮ ಭಾವಾರಿಗೆ ಹಿಂದೆಗಡೆಗೆ ಹೋಗೋಕ್ಕೆ ಅಂದ್ಬಿಟ್ಟು ಒಂದು 4 ಅಡಿ 5 ಅಡಿ ಜಾಗ ಬಿಟ್ಟಿದೆ. ಹಿಂದೆಗಡೆ ಇನ್ನೂ ಒಂದು 15 ಅಡಿಯಷ್ಟು ಜಾಗ ಐತೆ. ಅಲ್ಲಿ ಅವರೇ ಓಡಾಡಿಕೊಂಡು ಪಾತ್ರೆ ಗೀತ್ರೆ ತೊಳ್ಕೊಂಡು ಸ್ಕೂಟ್ರು ಗೀಟ್ರೆಲ್ಲ ನಿಲ್ಸ್ಕೊತಿದ್ರು. ನಾವು ನಿಲ್ಸ್ಕೊಳ್ಳಿ ಬಿಡಿ ಅಂದ್ಬಿಟ್ಟು ಸುಮ್ಮನೆ ಆಗಿದೆ. ಇವಾಗ ಅವ್ರೇನು ಮಾಡಿದ್ರು, ಒಂದು ದೇವ್ರದ್ದು, ನಮ್ಮ ಮನೆ ದೇವ್ರದ್ದು ವಿಗ್ರಹ, ಪಂಚಲೋಹದ ವಿಗ್ರಹ ಮಾಡಿಸ್ಕೊಬಂದ್ಬಿಟ್ಟು ಅದು 4 ಅಡಿ 4.25 ಅಡಿ ಐತೆ. ಅಷ್ಟು ವಿಗ್ರಹನ, ಅಷ್ಟು ದೊಡ್ಡ ವಿಗ್ರಹ ಮಾಡಿಸ್ಕೊಬಂದ್ಬಿಟ್ಟು ದೀಪಾವಳಿ ಹಬ್ಬದಲ್ಲಿ ಮನೇಲಿ ಇಟ್ಬಿಟ್ಟು ಹೋಮ ಗೀಮ ಎಲ್ಲ ಮಾಡಿಸ್ಬಿಟ್ಟು ಅವ್ರು ಮನೇಲಿ ಇಟ್ಕೊಂಡ್ರು. ಇಟ್ಕೊಂಡಾದ್ಮೇಲೆ ಹಾವು ಬಂತು. ಅಂದರೆ ಇಟ್ಕೊಂಡೊಂದು 3-4 ದಿವಸಕ್ಕೆ ಹಾವು ಬಂತು. ಅಂದರೆ ನಮ್ಮ ಗೋಡೆ ಮತ್ತು ಅವ್ರ ಗೋಡೆ ಮಧ್ಯ ಸಂದಿಲಿ ಹಾವು ಬಂತು. ಹಾವು ಬಂದೈತೆ. ನಾನು ಶಾಸ್ತ್ರ ಕೇಳಿದೆ, ನನಗೆ ಈ ಜಾಗ ಎಲ್ಲನೂ ಬಿಟ್ಕೊಡ್ಬೇಕು ನೀನು ದೇವಸ್ಥಾನ ಕಟ್ಟೋಕ್ಕೆ ಅಂತ. ಅವ್ರು ಡೈರೆಕ್ಟಾಗಿ ಕೇಳಲಿಲ್ಲ, ಇನ್ನೊಬ್ಬರು 3 ಕೇಳಿಸಿದ್ರು. ನಾನಂದೆ, ಹಾವು ಬಂದಿದ್ದರೆ ಹಾವೇನು ಇವತ್ತಿನ ಬರುತ್ತಾ? ಹಾವು ಯಾವಾಗಲೂ ಬರುತ್ತೆ. ಅದು ನಮ್ಮ ಮದುವೆ ಆದ ತವಿಂದನೂ ಹಾವು ಬರುತ್ತೆ. ಅಂದರೆ ನಮ್ಮ ಮನೆ ಹಿಂದೆಗಡೆ ಎಲ್ಲ ಹಾವು ಓಡಾಡುತ್ತೆ, ನಾಗರ ಓಡಾಡುತ್ತೆ ಫ್ರೆಂಡ್ಸ್. ನಮ್ಮ ಮದುವೆಗೆ ಮುಂಚೆಯಿಂದನೂ ಓಡಾಡುತ್ತೆ. ಹಾಗಾಗಿ ನಾನು ಹೇಳಿದೆ, ಯಾವಾಗಲೂ ಓಡಾಡುತ್ತೆ, ನೀನು ಇಲ್ಲಿ ಈ ಥರ ಪಂಚಲೋಹದ ವಿಗ್ರಹ ತಂದು ಮಡಿಕೊಂಡಿದ್ದೀಯಲ್ಲ, ಖುಷಿ ಪಟ್ಕೊ ಬಂದಿರಬೇಕು ಅಂದೆ. ಖುಷಿ ಪಟ್ಕೊ ಬಂದಿರೋದಲ್ಲ ಕಣವ್ವ, ಇಲ್ಲಿ ಇದು ಗುರ್ತು ತೋರಿಸ್ಬಿಟ್ಟು ಹೋಗಿರೋದು, ನನಗೆ ದೇವಸ್ಥಾನ ಕಟ್ಟಲಿ ಅಂತಂದ್ಲು. ಅಯ್ಯೋ, ನಮಗೇನು ಅಷ್ಟು ಚೊಕ್ಲು ಕೊಡಲಿಲ್ಲ ಅಮ್ಮ, ಕೊಟ್ಟವ್ರ ಹತ್ರ ಹೋಗಿ ಕಟ್ಸ್ಕೊಳ್ಳಿ ಬಿಡು ಅಂತಂದೆ. ಅಷ್ಟಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಆಮೇಲೆ ನಾನು ಶಾಸ್ತ್ರ ಕೇಳಿದೆ ಎಲ್ಲ ಕಡೆನೂ. ಶಾಸ್ತ್ರ ಅಂದರೆ ಪಂಚಾಂಗ, ಪಗಡೆ ಬಿಟ್ಟು ಕೇಳ್ತಾರಲ್ಲ ಆ ಥರ, ಬೇರೆ ಇನ್ನೇನೂ ಅಲ್ಲ. ದೇವ್ರು ಕೇಳೋದು ಬೇರೆ ಥರದಕ್ಕೇನು ಹೋಗಿಲ್ಲ ನಾನು. ಶಾಸ್ತ್ರ ಅಂದರೆ ಪಂಚಾಂಗ ಬಿಟ್ಟು ಈ ಪಂಚಾಂಗದ ಬುಕ್ಸ್ ತೆಗೆದು ನೋಡ್ತಾರೆ, ಮತ್ತು ನಂಬರ್ ಹೇಳಿ 100 ಕೆಳಗಡೆ ನಂಬರ್ ಹೇಳಿ ಅಂತಾರೆ. ಅಷ್ಟು ನಂಬರ್ ಹೇಳಿದ್ರೆ ಅಷ್ಟು ನಂಬರಲ್ಲಿ ಏನು ಬರುತ್ತೆ ಆ ಥರ. ನಾನು ಸುಮಾರು 4-5 ಕಡೆ ಕೇಳಿದೆ. 4-5 ಕಡೆನೂ ಫ್ರೆಂಡ್ಸ್, 4-5 ಕಡೆನೂ ನಾನು ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಪಗಡೆ ಬಿಟ್ವೆ. ಅವ್ರ ದೇವರು ಅಲ್ಲಿಗೆ ಬಂದು ನೆಲೆಗೊಂಡ್ಕೊಂಡಿರಬೇಕು ಅಂತ ಕೇಳ್ತಾಯಿಲ್ಲ. ಇದು ಜನಗಳ ಸಂಚು. ಜನಗಳು ಆ ಜಾಗನ ನಿನ್ನ ಹತ್ರ ಈಸ್ಕೋಬೇಕು, ಕಿತ್ಕೋಬೇಕು ಅನ್ನೋ ದುರಾಸೆಯಿಂದ ಈ ಥರ ಮಾಡ್ತಾ ಇದ್ದಾರೆ ಅಂತ. ಒಂಥವಲ್ಲ 4-5 ಕಡೆನೂ ಅದೇ ಥರ ಬಂತು. ಆಮೇಲೆ ನಾನು, ಅಯ್ಯೋ ಏನು ಇವ್ರ ಬುದ್ಧಿ, ನಾವು ಇಷ್ಟು ವರ್ಷ ಇಲ್ಲಿದ್ದು ಇವಾಗ ಹೋಗಿದ್ದೀವಿ ಅಲ್ಲಿಗೆ, ಇವಾಗಲೂ ನಮ್ಮನ್ನ ಅಲ್ಲಿರೋಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ತುಂಬ ಟೆನ್ಷನ್ನು, ತುಂಬ ಯೋಚನೆ. ಆಮೇಲೆ 1-2 ಕಡೆ ಅಂದ್ಬಿಟ್ರು, ನೀನೇನಾದರೂ ಆ ಜಾಗ ಬಿಟ್ಟಿಲ್ಲ ಅಂದರೆ ನಿನಗೋ ನಿನ್ನ ಮಗನಿಗೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾರೆ ಅಂತೆಲ್ಲ ಅಂದ್ಬಿಟ್ರು. ಅವ್ರ ಅಂತ್ಯವರೇ ಫ್ರೆಂಡ್ಸ್, ಅವ್ರು ಆ ಥರದವ್ರೇ. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾರೆ ಅಂತೆಲ್ಲ ಅಂದ್ಬಿಟ್ರು. ಹೌದಾ ಅಂದ್ಬಿಟ್ಟು ಇರುವಾರ ನನಗೆ ಭಯ ಸ್ಟಾರ್ಟ್ ಆಗೋಯಿತು. ನಾನೇನು ಮಾಡಿದೆ, ಅಯ್ಯೋ ಈ ಥರ ಕೇಳ್ತಾವ್ರೆ, ಈ ಥರ ನನ್ನನ್ನು ಈ ಥರ ಕೇಳ್ತಾವ್ರೆ, ಈ ಥರ ನನ್ನನ್ನು ಈ ಥರ ಜಾಗ ಬಿಟ್ಕೊಡು ಅಂತ ಕೇಳ್ತಾವ್ರೆ. ಹಗಲು ರಾತ್ರಿ ನನಗೆ ಫುಲ್ಲು ತಲೆಯಲ್ಲಿ ಅದೇನೆ. ಎಷ್ಟು ಅನ್ಯಾಯ ಮಾಡ್ತಾರೆ, ಎಷ್ಟು ಮೋಸ ಮಾಡ್ತಾರೆ ಇವರು. ನಮ್ಮ ಜಾಗ ಬಿಟ್ಕೊಡು ಅಂತ ಕೇಳ್ತಾರೆ. ಅವ್ರಿಗೂ ಮಾಮೂಲಿ, ಅವ್ರಿಗೂ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿದ್ದಾರೆ ಆಲ್ರೆಡಿ. ಅದ್ರಲ್ಲಿ ಅವ್ರು ಇರಬೇಕು. ಅದು ಬಿಟ್ಬಿಟ್ಟು ನಮ್ಮ ಜಾಗ ಏನಕ್ಕೆ ಕೇಳಬೇಕು?
ಅಂತ ನಾನು ನಮ್ಮ ಅಜ್ಜಿ ಇಲ್ಲಿ ನಮ್ಮ ಅಪ್ಪಾರೂರಲ್ಲಿ ನಮ್ಮ ಅಜ್ಜಿ ಸಮಾನದಲ್ಲಿರೋ ನಮ್ಮ ಅಜ್ಜಿ ಸ್ಥಾನದಲ್ಲಿರೋವಂಥವ್ರಿಗೆ ಮತ್ತು ನಮ್ಮ ಅಮ್ಮನ ಸ್ಥಾನದಲ್ಲಿರೋವಂಥವ್ರಿಗೆ ಮತ್ತು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಸುಮಾರು ಜನಕ್ಕೆ ಹೇಳ್ತಾ ಇದ್ದೆ. ಅದರಲ್ಲಿ ಒಬ್ಬ ಫ್ರೆಂಡ್ಸು ನನಗೆ ಅದು ಯಾವುದೋ ಒಂದು ದೇವಸ್ಥಾನ ಹೇಳಿದ್ರು. ಅಲ್ಲೂ ಪಂಚಾಂಗ ಫ್ರೆಂಡ್ಸ್, ಅಲ್ಲೂ ಬೇರೆ ಇನ್ನೇನು ಇಲ್ಲ, ಅಲ್ಲೂ ಮೈ ಮೇಲೇನು ದೇವ್ರು ಬರೋಲ್ಲ. ಅಲ್ಲಿ ಫಸ್ಟು ಒಂದು ವಾರ ಹೋದೆ. ಅವ್ರೂ ಹೀಗೆ ನೋಡ್ಬಿಟ್ಟು ಹೇಳಿದ್ರು, ಇಲ್ಲ ತಾಯಿ, ಅದೇ ಆ ಅಮ್ಮ ಏನು ಕೇಳ್ತಾ ಇಲ್ಲ ನಿನ್ನ, ಇವರು ಜನಗಳೇ ಕೇಳ್ತಾ ಇರೋದು ಅಂತ ಹೇಳಿದ್ರು. ಅಂದರೆ ನಾನು ಫಸ್ಟ್ ಅವ್ರಿಗೇನು ಹೇಳ್ಕೊಳ್ಳಿಲ್ಲ, ಸುಮ್ಮನೆ ಪಗಡೆ ಬಿಟ್ಬಿಟ್ಟು ಏನವ್ವ ಅಂದರು, ಹೀಗೆ ದೇವಸ್ಥಾನ ಕಟ್ಟಬೇಕು ಅಂತ ಜಾಗ ಕೇಳ್ತಾವ್ರೆ ಅಂದೆ. ಅದಕ್ಕೆ ಅವರು ಹಾಗಂತ ಹೇಳಿದ್ರು. ಸರಿ ಆಯಿತು, ಎಲ್ಲೆಲ್ಲೂ ಇದೇ ಥರ ಬರ್ತದಲ್ಲ ಅಂತ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ಅಲ್ಲಿ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೂ ಹೋದೆ. ಅಲ್ಲೂ ಹೂವು ಕೇಳಿದೆ. ಅಲ್ಲೂ ಹೂವು ನನಗೆ ನಾನು ಬಂದು ನಿನ್ನ ಕೇಳ್ತಾ ಇಲ್ಲ ಅನ್ನೋ ಥರದಲ್ಲೇ ನನ್ನ ಮನಸ್ಸಲ್ಲಿ ಏನು ಕೂತ್ಕೊಂಡಿದ್ದೆ ಅದೇ ಥರ ಬಂತು. ಅದು ಒಂದು ವಾರ ಅಲ್ಲ ಅಂತ 2 ವಾರ ಹೋಗಿದೆ. ಸರಿ ಆಯಿತು ಅಂತಂದ್ಬಿಟ್ಟು ಇದೇ ಥರ ಭಯ ಯಾಕಪ್ಪ ಭಯ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಡ್ತಾರೆ ಅಂತ 1-2 ಕಡೆ ಬಂದಿತ್ತು. ಅವ್ರು ಮಾಡಿಸ್ತಾರೆ ನಿಜವಾಗ್ಲೂ, ಆ ಥರ ಬಂದಿತ್ತು. ಆಮೇಲೆ ಅಲ್ಲಿ ಸೈಡಲ್ಲಿ ಗಿಡಗಳನ್ನ ನೆಟ್ಕೊಂಡಿದ್ರು. ನಾವೇನೋ ಗಿಡ ಏನೋ ನೆಟ್ಕೊಂಡಿರಲಿ ಅಂತ ಅಂದ್ಕೊಂಡಿದ್ದು. ನೋಡಿದ್ರೆ ಅಲ್ಲಿ ಆ ಗಿಡಗಳ ಮಧ್ಯದಲ್ಲಿ ಚಿಕ್ಕದೊಂದು ಎಕ್ಕದ ಗಿಡ ಐತೆ. ಈ ಎಕ್ಕದ ಗಿಡ ಏನು, ಇವಾಗ ಶನಿವಾರ ಬಂದಿದ್ದೆ, ಇರಲೇ ಇಲ್ಲ. ನಾನು ಶನಿವಾರ ಬಂದು ಹೋದೆ. ನಾನು ಶನಿವಾರ ಹೋದಾಗ ಏನು ಮಾಡವ್ರೆ, ಆ ಹೂವಿನ ಗಿಡಗಳ ಮಧ್ಯೆ ಕಳೆ ಬೆಳ್ಕೊಂಡಿತ್ತಲ್ವ, ಆ ಕಳೆ ಎಲ್ಲ ಕ್ಲೀನ್ ಮಾಡಿದರು. ಕ್ಲೀನ್ ಮಾಡಿ ಪರವಾಗಿಲ್ಲ, ಎಲ್ಲನೂ ಕಳೆ ಎಲ್ಲ ಕ್ಲೀನ್ ಮಾಡವ್ರೆ ಅಂತ ಅಂದ್ಕೊಂಡಿದ್ದೆ. ಆವತ್ತು ಅವರು ಆ ಹಿಂದೆಗಡೆ ಮನೆಯವರು ಎಲ್ಲಿಗೋ ಒಂದು ಕಡೆ ಹೋಗಿದ್ರು, ಜೊತೆಲೊಬ್ಳು ಫ್ರೆಂಡ್ ಕರ್ಕೊಂಡು ಹೋಗಿದ್ಲು ಅವಳು. ನಾನು ಅವತ್ತು ವಾರ ಮಾಡೋಕ್ಕೆ ಹೋದಾಗ ಅವಳು ಮನೇಲಿ ಇರಲಿಲ್ಲ. ಮತ್ತು ಮಂಗಳವಾರ ಹೋಗೋಷ್ಟರಲ್ಲಿ ಅಲ್ಲಿ ಎಕ್ಕದ ಗಿಡ ಪ್ರತ್ಯಕ್ಷ ಆಗೋಗೈತೆ. ಕಳೆ ಎಲ್ಲ ಕಿತ್ತು ಕ್ಲೀನ್ ಮಾಡಿದರು, ಹೂವಿನ ಗಿಡಗಳು ಬಿಟ್ಟು ಬಾಕಿ ಗಿಡ ಏನೂ ಇರಲಿಲ್ಲ ಅಲ್ಲಿ. ಆ ಥರ ಇರಬೇಕಾದ್ರೆ ಅಲ್ಲಿ ಅದು ಮಂಗಳವಾರ ಹೋದಾಗ ಪ್ರತ್ಯಕ್ಷ ಆಗಿತ್ತು. ಆಮೇಲೆ ಸರಿ ಆಯಿತು, ನೀವು ಮಾಡಿದ್ದು ನಿಮಗೇನೆ ಅಂದ್ಕೊಂಡು ಸುಮ್ಮನಿದ್ದೆ. ಮತ್ತು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ ಹೇಳಿದ್ಲಲ್ಲ, ಮತ್ತೆ ಅದೇ ದೇವಸ್ಥಾನಕ್ಕೆ ಹೋಗಿ ಕೇಳಿದೆ. ಅಲ್ಲಿ ಫಸ್ಟು ಆ ಎಕ್ಕದ ಗಿಡ ಕಿತ್ತಾಕು, ಅದು ಇದ್ದರೆ ನಿನಗೆ ತೊಂದರೆ, ಬ್ಲ್ಯಾಕ್ ಮ್ಯಾಜಿಕ್ ನಡ್ತದೆ, ಹಾಗೆ ಹೀಗೆ ಅಂತ. ಇದ್ರ ಮಧ್ಯೆ ಏನು ಮಾಡಿದೆ, ರಾಯರನ್ನ ಬೇಡ್ಕೊಳ್ವೆ. ರಾಯರೇ, ಇಷ್ಟು ಜೀವನದಲ್ಲಿ ನಾನು ಬ್ಲ್ಯಾಕ್ ಮ್ಯಾಜಿಕ್ಕಿಂದನೇ ಇಷ್ಟೆಲ್ಲ ನೋವು ಅನುಭವಿಸಿರೋದು, ಇಷ್ಟೆಲ್ಲ ಕಷ್ಟ ಅನುಭವಿಸಿರೋದು. ದಯವಿಟ್ಟು ನೀವು ನನಗೆ ಆಗಲಿ, ನನ್ನ ಮಗನಿಗೆ ಆಗಲಿ, ನಮ್ಮ ಮನೇಲಿ ಯಾರಿಗಾದ್ರೂ ಅಷ್ಟೇ, ನಾನು ಈ ಬ್ಲ್ಯಾಕ್ ಮ್ಯಾಜಿಕ್ ತಟ್ಟಬಾರ್ದು ರಾಯರೇ, ನೀವಿರಬೇಕು. ಆದರೂ ಮನಸ್ಸಲ್ಲಿ ಏನೋ ಒಂಥರ ಭಯ, ಕಳವಳ. ಊಟ ತಿನ್ನೋಕ್ಕಾಗಲ್ಲ, ಏನಿಲ್ಲ, ಇಲ್ಲಿ ಹೋಗೋದು ಅಲ್ಲಿ ಹೋಗೋದು, ಅವ್ರು ಯಾರು ಸಿಗ್ತಾರೆ, ನನಗೆ ಯಾರು ಕ್ಲೋಸ್ ಫ್ರೆಂಡ್ಸ್ ಅನಿಸ್ತಾರೆ, ಅಥವಾ ಅಜ್ಜಿ ತಾತ ಅಪ್ಪ ಈ ಥರ ಯಾರು ತುಂಬ ಒಳ್ಳೆಯವರು ಅನಿಸುತ್ತೆ, ಅವ್ರ ಜೊತೆ ನಾನು ಹೇಳ್ಕೊಳ್ಳೋದು, ಈ ಥರ ಮಾಡೋರು ಅಂದರೆ ಮೈಂಡ್ಗೆ ಒಂಥರ ನಮ್ಮ ಅಪ್ಪ ಅನ್ನೋರು, ನೀನು ಯಾಕೋ ಹುಚ್ಚಿ ಆಗ್ಬಿಡ್ತಾ ಇದೀಯಾ ಅಂತ ಅನ್ನೋರು ನಮ್ಮಪ್ಪ. ನಾನು ಆ ಥರ ಯಾವಾಗಲೂ ಅದೇ ಯೋಚನೆಯಲ್ಲಿ ಇದ್ದೆ. ಈ ಥರ ಇರಬೇಕಾದ್ರೆ ಆಮೇಲೆ ನನ್ನ ಫ್ರೆಂಡು ನನಗೆ ರಾಯರ ಬಗ್ಗೆ ಫಸ್ಟು ನನಗೆ ರಾಯರ ಬಗ್ಗೆ ಹೇಳಿ, ಈ ಥರ ಮಾಡೆ, ಈ ಥರ ರಾಯರು ನಂಬ್ಕೊಳ್ಳೆ, ನಿಂಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಲ್ಲ, ಆ ಫ್ರೆಂಡು ಏನು ಮಾಡಿದ್ರು ಅಂದರೆ, ಅವತ್ತು ಗುರುವಾರ ಮಾಮೂಲಿ ಬೆಳಗ್ಗೆ ಬೇಗನೆ ವಾರ ಎಲ್ಲ ಮಾಡಿದ್ದೆ. ಆದರೂ ಸಮಾಧಾನವೇ ಇರಲಿಲ್ಲ. ಮಾಮೂಲಿ ಎಲ್ಲ 5 ಗಂಟೆ 5:45 ಅಷ್ಟರಲ್ಲಿ ಪೂಜೆ ಎಲ್ಲ ಆಗೋಗಿತ್ತು. ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ದೆ. ಒಂದು 10:30 11 ಗಂಟೆ ಹಂಗೆ ಸುಮ್ಮನೆ ಬೇಜಾರು, ಊಟನೂ ಸೇರ್ತಿರ್ಲಿಲ್ಲ. ಏನೋ ಒಂಥರ ಭಯ, ಮನ್ಸಲ್ಲಿ ಭಯ, ಈ ಥರ ಮೋಸ ಮಾಡ್ತಾವ್ರಲ್ಲ ಜನ ಅನ್ನೋದೊಂದು ಭಾವನೆ ನನ್ನ ಮನಸ್ಸಲ್ಲಿ. ಆಮೇಲೆ ಭಯನೂ ಇತ್ತು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಯಪ್ಪ ನಾವು ಈಗಲೇ ಆಲ್ರೆಡಿ ನೋವು ತಿಂದಿದ್ದೀವಿ, ಇನ್ನೂ ನೋವು ಕೊಡ್ತಾರೇನೋ, ಏನಪ್ಪ ಮಾಡೋದು ಅಂತ. ಆ ಥರ ಮನಸ್ಸಲ್ಲಿ ಕಳವಳದಲ್ಲೇ ನಾನು ಸುಮ್ಮನೆ ಇದ್ದೆ. ಆಮೇಲೆ ಮನ್ಸಿಗೆ ಬಂತು, ನನ್ನ ಫ್ರೆಂಡಿಗೆ ಫೋನ್ ಮಾಡೋಣ ಅವಳಿಗೆ ಅಂತ. ಆವಾಗ ಅವಳಿಗೆ ಫೋನ್ ಮಾಡಿದಾಗ ಅವಳಿಗೆ ಹೇಳಿದೆ, ಈ ಥರ ಕಣೆ, ತುಂಬ ಭಯ ಆಗುತ್ತೆ, ಊಟನೂ ಸೇರ್ತಾಯಿಲ್ಲ, ಏನೂ ಇಲ್ಲ, ತುಂಬ ಏನೋ ಮನಸ್ಸಿಗೆ ಕಳವಳ ಆಗುತ್ತೆ ಕಣೆ ಅಂತಂದೆ. ಅದಕ್ಕೆ ಅವಳು ಒಂದೇ ಒಂದು ಮಾತು ಹೇಳಿದ್ಲು. ಏನು ಹೇಳಿದ್ಲು ಗೊತ್ತಾ,
ಮುಂಚೆನೇ ಹೇಳ್ಕೊಂಡಿದ್ದೆ. ಮುಂಚೆನೇ ಹೇಳ್ಕೊಂಡಿರ್ಬೇಕಾದ್ರಲ್ಲೊಂದು ಬೇಕಾದ್ರೆ ಹೊಡಿಯೋರು ಮುಂದೆ ಜಗಳ ಕಾಯೋರು ಮುಂಚೆರು ಇರ್ಬೋದು. ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಒಳ್ಳೊಳಗೆ ಮಾಡೋರು ಮುಂಚೆರು ಇರೋಕ್ಕಾಗಲ್ಲ ಕಣೆ ಅಂತ ಹೇಳಿದ್ಲು. ಇವಾಗ ಈ ಗುರುವಾರ ದಿನ ಅವಳಿಗೆ ನಾನು ಹೇಳಿದಾಗ, ಯಾಕೋ ನನ್ನ ಕೈಲಿ ಆಯ್ತಾಯಿಲ್ಲ ಕಣೆ, ನನಗೆ ಯಾಕೋ ಒಂಥರ ತುಂಬ ಭಯ ಆಗ್ತಾಯಿದೆ, ನಂಗೆ ನಿದ್ದೆನೂ ಬರ್ತಾಯಿಲ್ಲ ನೈಟು ಅಂತ ಅವಳ ಜೊತೆ ಹೇಳ್ಕೊಂಡು ಅಳ್ತಿದ್ದೆ. ಅವಳೇನಂದ್ಲು ಗೊತ್ತಾ, ನೀನು ಗುರುವಾರ ರಾಯರಿಗೆ ವಾರ ಮಾಡಿ ತುಪ್ಪದ ದೀಪ ಎಲ್ಲ ಹಚ್ತೀಯಲ್ಲ, ಆ ತುಪ್ಪದ ದೀಪ ಹಚ್ಚಿದಾಗ ತುಪ್ಪದ ದೀಪನ ಒಂದು ತುಪ್ಪದ ಬತ್ತಿನ ನೀನು ಬಲಗೈಗೆ ಇಟ್ಕೊಂಡು ರಾಯರಿಗೆ ಆರತಿ ಹಿಂಗೆ ಕೈಲಿ ಹಿಂಗೆ ಆರತಿ ಮಾಡಿಕೊಂಡು ರಾಯರಿಗೆ ನಿನ್ನ ಕಷ್ಟ ಎಲ್ಲನೂ ಹೇಳ್ಕೊ. ಆವಾಗ ರಾಯರೇ ನೋಡ್ಕೊತಾರೆ. ನೀನು ರಾಯರನ್ನ ನಂಬಿದೆಯೇ ಅಂದಮೇಲೆ ನಿನಗೆ ಏನೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ತಟ್ಟಲ್ಲ ಕಣೆ, ಯಾಕೆ ಹೆದ್ರ್ಕೊತೀಯ? ನೀನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗು, ಅಲ್ಲೇ ಹತ್ರದಲ್ಲಿ ಮದ್ದೂರಲ್ಲೇ ಆಯ್ತಲ್ಲ, ಮಂಡ್ಯ ಮದ್ದೂರಲ್ಲಿ 2 ಕಡೆನೂ ಐತೆ, ಹೋಗಿದ್ದೀಯ ಎಲ್ಲನೂ ಅವ್ರಿಗೆ ಒಪ್ಪಿಸ್ಬಿಡು. ಸುಮ್ಮನೆ ಆ ದೇವಸ್ಥಾನ ಈ ದೇವಸ್ಥಾನ, ಅಲ್ಲಿ ಪಂಚಾಂಗ ಇಲ್ಲಿ ಪಂಚಾಂಗ ಅಂತ ಹೋಗಿ ದುಡ್ಡೆಲ್ಲ ವೇಸ್ಟ್ ಮಾಡ್ಕೋಕ್ಕೆ ಹೋಗ್ಬೇಡ. ಅದೇ ದುಡ್ಡಲ್ಲಿ ರಾಯರಿಗೆ ಒಂದು ತುಳಸಿ ಹಾರ ತಗೋಗಿ ಹಾಕ್ಬಿಟ್ಟು ರಾಯರಿಗೆ ತುಪ್ಪದ ದೀಪ ಹಚ್ಚು, ರಾಯರೇ ನೋಡ್ಕೊತಾರೆ. ನೀನು 2-3 ವರ್ಷದಿಂದ ರಾಯರು ನಂಬ್ತಾ ಇದ್ದಿ ತಾನೆ, ಎಲ್ಲ ರಾಯರಿಗೆ ಹೇಳ್ಬಿಡು, ಏನೂ ಆಗಲ್ಲ ಮಗ. ಅವಳು ಹಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡು ಹೋದರೆ ಯಾರೂ ಬದುಕೋಕ್ಕಾಗಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅಂದ್ಕೊಂಡು ಹೆದ್ರುಕೊಂಡು ಎಲ್ಲನೂ ಬಿಟ್ಕೊಟ್ಬಿಟ್ಟು ಬರಬೇಕಾಗುತ್ತೆ ಅವ್ರಿಗೇನೆ. ನಿನ್ನೇನೇ ಕಷ್ಟ ಇದ್ದರೂ ರಾಯರಿಗೆ ಹೇಳು, ಎಲ್ಲ ರಾಯರೇ ನೋಡ್ಕೊತಾರೆ ಅಂತ ಹೇಳಿದ್ಲು. ನನಗೆ ಆವಾಗ ಮನಸ್ಸು ಎಷ್ಟು ಸಮಾಧಾನ ಆಯಿತು ಅಂತಂದರೆ, ಅವಳು ಹೇಳಿದ್ರು ಥ್ಯಾಂಕ್ಸ್ ಕಣೆ ಅಂತ ಹೇಳಿದೆ. ಯಾಕೆಂದರೆ ಅವಳ ಜೊತೆ ಮಾತಾಡ್ತಾ ಮನಸ್ಸು ತುಂಬ ಭಾರ ಇತ್ತು. ಎಷ್ಟು ತಿಂಗಳು 1.5 ತಿಂಗಳು ನನ್ನ ಮನಸ್ಸು ಭಾರ ಇದ್ದಿದ್ದು. 1.5 ತಿಂಗಳು ನನ್ನ ಮನಸ್ಸು ಭಾರ ಇದ್ದಿದ್ದು ಅವತ್ತು ಅವಳ ಜೊತೆ ನಾನು ಮಾತಾಡಿದ್ದಕ್ಕೆ. ಇನ್ನು ಬೇರೆ ಫ್ರೆಂಡ್ ಜೊತೆ ನಾನು ಹೇಳ್ತಿದ್ದೆ, ಅವ್ರು ಬೇರೆ ದೇವಸ್ಥಾನ ಎಲ್ಲ ಹೇಳಿದ್ಲು, ಅಲ್ಲೆಲ್ಲ ಹೋಗಿ ಪಂಚಾಂಗ ಎಲ್ಲ ಕೇಳಿ ಎಲ್ಲ ಮಾಡಿದೆ, ಆದರೂ ನನ್ನ ಮನಸ್ಸಲ್ಲಿರೋ ಭಾರ ಕಮ್ಮಿ ಆಗಿರಲಿಲ್ಲ. ಈ ಫ್ರೆಂಡು ಗುರುವಾರ ದಿನ ನನಗೆ ಈ ಥರ ಹೇಳಿದ್ಮೇಲೆ ನನ್ನ ಮನಸ್ಸು ಅವಳ ಜೊತೆ ಮಾತಾಡ್ತಾ ಒಂಥರ ಹಾಗೆ ಸಮಾಧಾನ, ಏನೋ ಒಂಥರ ನಿರಾಳ ಆಗೋಯ್ತು ಫ್ರೆಂಡ್ಸ್. ಯಾವ ಥರ ಆಯಿತು ಅಂದರೆ, ಇವಾಗ ನೆನೆಸ್ಕೊಂಡ್ರೆ ನನಗೆ ಏನೋ ಒಂಥರ ವೈಬ್ರೇಷನ್ ಆದಂಗೆ ಆಗುತ್ತೆ. ಎಷ್ಟು ಭಾರ ಇತ್ತು, 1.5 ತಿಂಗಳಿಂದ ಭಾರ ಇದ್ದಂತಹ ಮನಸ್ಸು ಹಾಗೆ ನಿರಾಳ ಆಗೋಯ್ತು. ಆಮೇಲೆ ಅವಳ ಫೋನ್ ಥ್ಯಾಂಕ್ಸ್ ಕಣೆ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ಹೋದೆ, ದೇವ್ರ ಮನೆಗೆ ಹೋದೆ. ಅಲ್ಲಿ ದೀಪ ಉರಿತಾಯಿತ್ತು. ಅಲ್ಲಿ ದೀಪ ಉರಿತಾಯ್ತಾ, ಹೋಗ್ಬಿಟ್ಟು ರಾಯರ ಮುಂದೆಗಡೆ ನಿಂತ್ಕೊಂಡು, ತಪ್ಪಾಯಿತು ರಾಯರೇ, ನೀವೇ ನನ್ನ ತಂದೆ ನನ್ನ ತಾಯಿಯಾಗಿ ನೀವೇ ಇರಬೇಕಾದ್ರೆ ನಾನೇಕ ಅಲ್ಲಿ ಇಲ್ಲಿ ಎಲ್ಲ ಹೋದೆ, ನನ್ನ ಬುದ್ಧಿಗೆ ಏನು ಮಂಕು ಕೌದಿತ್ತಾ ಏನು ಅಂತ ಗೊತ್ತಿಲ್ಲ ರಾಘಪ್ಪ. ಆದರೆ ನನಗೆ ಆಗಲಿ ನನ್ನ ಮಗನಿಗೆ ಆಗಲಿ ಇಲ್ಲ ನನ್ನ ಜಾಗಕ್ಕೆ ಆಗಲಿ ಉಳ್ಕಡ್ಡಿಯಷ್ಟು ಏನೂ ಆಗಬಾರ್ದು. ನೀವು ಆ ಥರ ಕಾಪಾಡ್ಕೊ ಹೋಗಬೇಕು ರಾಘಪ್ಪ. ನಾನು ನಿಮ್ಮನ್ನು ಬಿಟ್ಟು ನಾನು ಇನ್ನೆಲ್ಲೂ ಹೋಗಲ್ಲ. ಇನ್ಯಾವ ದೇವಸ್ಥಾನಕ್ಕೂ ಹೋಗಿ ನಾನು ಯಾವುದೇ ಶಾಸ್ತ್ರ ಏನೂ ಕೇಳಲ್ಲ. ಯಾಕೆ ಅಂದರೆ ನೀವಿರುವಾಗ ಯಾವುದೇ ಮಾಟ್ಲ ಕೂಟ್ಲ ಗ್ರಹಗತಿಗಳು ತಟ್ಟಲ್ಲ ಅಂತಾರೆ. ನಾನು ಎಷ್ಟೋ ಕೇಳಿದ್ದೀನಿ, ನಾನು ವೀಡಿಯೋ ಮಾಡಿದ್ದೀನಿ. ಆದರೂ ನನ್ನ ಬುದ್ಧಿಗೆ ಏನಾಗಿತ್ತು, ಮಂಕು ಕೌದಿತ್ತಾ? ನನಗೇನಾಗಿತ್ತು, ನಾನು ಯಾಕೆ ಇಷ್ಟೊಂದು ಓಡಾಡಿದೆ ಅಂದರೆ, ಒಂದು ಸತಿ ಪಂಚಾಂಗ ಕೇಳೋಕ್ಕೆ 100 ರೂಪಾಯಿ ಅಂತಿದ್ದ, ಎಷ್ಟು ಒಂದು 12-15 ಸಲ ಕೇಳಿವ್ನಿ. 1,500 ರೂಪಾಯಿನಷ್ಟು ಖರ್ಚು ಮಾಡಿದ್ದೀನಿ. ಆಮೇಲೆ ನಾನು ಓಡಾಡಿದ್ದೀನಿ. ಆಮೇಲೆ ಮನಸ್ಸಲ್ಲಿದ್ದಂತಹ ಭಾರ ಇಷ್ಟೆಲ್ಲನೂ ನೆನೆಸ್ಕೊಂಡು ನನ್ನ ಮೇಲೆ ನನಗೆ ಒಂಥರ ಬೇಜಾರು ಅನ್ನಿಸ್ಬಿಡ್ತು. ಹೌದು, ನನ್ನ ಜೊತೆ ರಾಯರಿದ್ದಾರೆ, ಅವರೇ ನನ್ನ ತಾಯಿ ತಂದೆ. ಹಾಗಿದ್ಮೇಲೆ ನಾನೇಕೆ ಇಷ್ಟು ಇವಳಾಗೋದೆ, ದಡ್ಡಿ ಆಗೋದೆ ನಾನು ಅಂತ ಅಂದ್ಕೊಬಿಟ್ಟು ರಾಯರ ಮುಂದೆಗಡೆ ತಪ್ಪಾಯಿತು ರಾಯರೇ, ನನಗೇನೇ ನೋವಾಗಲಿ, ಏನೇ ಬೇಜಾರಾಗಲಿ, ಏನೇ ಕಷ್ಟ ಬರಲಿ, ನಾನು ನಿಮ್ಗೆ ಹೇಳ್ತೀನಿ, ಎಲ್ಲ ನೀವೇ ಕಾಪಾಡ್ಕೊ ಹೋಗಬೇಕು. ನಮಗೆ ಕೆಟ್ಟದ್ದು ಮಾಡೋರು, ನಾನು ಯಾರಿಗೂ ಕೆಟ್ಟದ್ದು ಮಾಡ್ತಾಯಿಲ್ಲ, ಯಾರ ಹಣ ಆಸ್ತಿನೂ ಹೊಡ್ಕೊತಾ ಇಲ್ಲ. ನನ್ನ ಆಸ್ತಿಲಿ ನಾನಿದ್ದೀನಿ. ನನ್ನ ಆಸ್ತಿ ಯಾರು ಹೊಡ್ಕೊಳಕ್ಕೆ ಬರ್ತಾರೆ, ಅವ್ರಿಗೆ ನೀವೇ ತೋರಿಸಿ ರಾಯರೇ ಅಂತ ಅಂದ್ಬಿಟ್ಟು ರಾಯರಿಗೆ ಕೈ ಮುಗಿದೆ. ಆಮೇಲೆ ಬಂದುಬಿಟ್ಟು ಮಧ್ಯ ಅಲ್ಲಿ ದಿವಾನ್ ಕಾಟ್ ಮೇಲೆ ಮಲ್ಕೊಂಡು ಯೂಟ್ಯೂಬ್ ಹಾಕ್ಕೊಂಡು ಹೀಗೆ ರಾಯರದ್ದು ವೀಡಿಯೋ ನೋಡ್ಕೊಂಡು ಮಲ್ಕೊಂಡೆ. ಅದೆಷ್ಟು ನಿದ್ದೆ ಬಂತು ಅಂದರೆ ಫ್ರೆಂಡ್ಸ್,
ಒಂದೂವರೆ ತಿಂಗಳಿಂದ ನಿದ್ದೆ ಮಾಡಿರಲಿಲ್ಲ. ನಿದ್ದೆ ಬಂತು ಅಂದರೆ ಅದೆಷ್ಟು ನಿದ್ದೆ ಬತ್ತು ಗೊತ್ತಿಲ್ಲ. ಸುಮಾರು 11:30, 11:45 ಆಗಿತ್ತೇನೋ. 4 ಗಂಟೆವರೆಗೂ ಮಲಗಿದ್ದೀನಿ ಎಚ್ಚರ. ಅಷ್ಟು ಚೆನ್ನಾಗಿ ನಿದ್ದೆ ಬಂತು. ಅವತ್ತಿಂದ ಇವತ್ತಿನವರೆಗೂ ಮನಸ್ಸು ಒಂಥರ ನಿರಾಳವಾಗೈತೆ. ನನ್ನ ಪಾಡಿಗೆ ನಾನು ಹೋಗ್ತೀನಿ ನಮ್ಮ ಮನೆಗೆ, ದೀಪ ಹಚ್ಬಿಟ್ಟು ಮನೆ ಕ್ಲೀನ್ ಮಾಡ್ಬಿಟ್ಟು ದೀಪ ಹಚ್ಬಿಟ್ಟು ಬರ್ತೀನಿ. ಅವರು ಏನೂ ಮಾತಾಡ್ತಾಯಿಲ್ಲ, ನಾನು ಏನೂ ಮಾತಾಡ್ತಾಯಿಲ್ಲ. ಅಷ್ಟು ಮೀರಿ ಆ ಥರ ಏನಾರು ಅನ್ಯಾಯವಾಗಿ ಜಾಗ ಕಿತ್ಕೊಳ್ಳೋಕೆ ಬಂದರೆ ಕಾನೂನು ಪ್ರಕಾರ ಹೋದ್ರಾಯ್ತು. ಕಾನೂನು ಪ್ರಕಾರ ನಾನು ಎಷ್ಟು ದೂರ ಬೇಕಾದ್ರೂ ಹೋಗುವಂಥ ಧೈರ್ಯ ಐತೆ. ಆದರೆ ಬ್ಲ್ಯಾಕ್ ಮ್ಯಾಜಿಕ್ ಇವೆಲ್ಲ ಗೊತ್ತಿಲ್ಲ. ಅದಕ್ಕೋಸ್ಕರ ನನ್ನ ಜೊತೆ ನನ್ನ ತಂದೆಯಾಗಿರುವಂತಹ ರಾಯರಿದ್ದಾರೆ ಅನ್ನುವಂತಹ ದೃಢವಾದ ನಂಬಿಕೆ ನನಗೈತೆ. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ನಡೀತು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.